ನಮಸ್ಕಾರ ಸ್ನೇಹಿತರೆ, ಮನೆ ಕೆಲಸ ಮಾಡುವ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ ಪ್ರಕರಣದಲ್ಲಿ ಹಾಸನ ಕ್ಷೇತ್ರದ ಜೆಡಿಎಸ್ ಮಾಜಿ ಸಂಸದ ಹಾಗೂ ಎಚ್.ಡಿ. ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣನಿಗೆ ಕೋರ್ಟ್ ಶಿಕ್ಷೆಯನ್ನು ವಿಧಿಸಿದೆ. ನಿನ್ನೆಯಷ್ಟೇ ಈ ಪ್ರಕರಣದ ತೀರ್ಪನ್ನು ಪ್ರಕಟಿಸಿದ ಕೋರ್ಟ್ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಎಂದು ಹೇಳಿತ್ತು. ಶನಿವಾರದಂದು ಶಿಕ್ಷೆಯ ಪ್ರಮಾಣದ ಅಂತಿಮ ತೀರ್ಪು ನೀಡುವುದಾಗಿ ಹೇಳಿತ್ತು. ಕೊನೆಗೂ ವಿಶೇಷ ಕೋರ್ಟ್ ಅಂತಿಮ ತೀರ್ಪನ್ನು ನೀಡಿದೆ, ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸಿದೆ. ಹಾಗಿದ್ರೆ ಯಾಕೆ ಪ್ರಜ್ವಲ್ ರೇವಣ್ಣನಿಗೆ ಜೀವನ ಪರ್ಯಂತ ಶಿಕ್ಷೆ ಆಗಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಮನೆ ಕೆಲಸದ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದ ಆರೋಪಕ್ಕೆ ಸಂಬಂಧಿಸಿದ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ತಪ್ಪಿತಸ್ಥ ಎಂದು ಸಾಬೀತಾಗಿದೆ. ನ್ಯಾಯಾಲಯ ಸೆಕ್ಷನ್ 376(2) ಕೆ ಜೀವಾವಧಿ ಶಿಕ್ಷೆ, ಸೆಕ್ಷನ್ 376(2) ಜೀವನ ಪರ್ಯಂತ ಶಿಕ್ಷೆಯ ಪ್ರಮಾಣವನ್ನು ವಿಧಿಸಿದೆ. ಜೊತೆಗೆ ಎರಡೂ ಸೆಕ್ಷನ್ಗಳನ್ನು ಸೇರಿಸಿ ತಲಾ 11.50 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದ್ದು, ಇದರಲ್ಲಿ 11.25 ಲಕ್ಷ ಸಂತ್ರಸ್ತೆಗೆ ಪರಿಹಾರ ನೀಡುವಂತೆ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ನಿನ್ನೆ ಕೋರ್ಟ್ ಪ್ರಜ್ವಲ್ ರೇವಣ್ಣ ದೋಷಿ ಎಂದು ತೀರ್ಪನ್ನು ಪ್ರಕಟಿಸಿದ ನಂತರ ಶಿಕ್ಷೆಯ ಪ್ರಮಾಣವನ್ನು ಇಂದಿಗೆ ಮುಂದೂಡಿಕೆ ಮಾಡಿತ್ತು. ಇಂದು ಕೂಡ ಕೋರ್ಟ್ನಲ್ಲಿ ಕೆಲ ವಾದ ಪ್ರತಿವಾದಗಳು ನಡೆದಿದ್ದು, ಇದೀಗ ನ್ಯಾಯಾಧೀಶರು ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದ್ದಾರೆ ಮತ್ತು ದಂಡವನ್ನು ಕೂಡ ಇವರು ಹಾಕಿದ್ದಾರೆ. ಜೀವಾವಧಿ ಶಿಕ್ಷೆ ಅಂದರೆ ಕೇವಲ 14 ವರ್ಷ ಅಲ್ಲ, ಇವರದು ಸ್ಪೆಷಲ್ ಕೇಸ್ ಅಂತ ಪರಿಗಣಿಸಿದ ಕೋರ್ಟ್ ಜೀವನ ಪರ್ಯಂತ ಅಂದರೆ ಸಾಯೋ ತನಕ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಇರಬೇಕು. 3-4 ವರ್ಷ ಜೈಲಿನಲ್ಲಿ ಇದ್ದು ಮತ್ತೆ ಬರ್ತಾರೆ, ಮತ್ತೆ ಹೊಸ ರಾಜಕೀಯ ಜೀವನ ಶುರು ಮಾಡ್ತಾರೆ, ಮತ್ತೆ ಹಾಸನದಲ್ಲಿ ಇವರು ಗೆಲ್ತಾರೆ ಅಂತ ಎಲ್ಲ ಅಂದ್ಕೊಂಡಿದ್ರು. ಬಟ್ ಪ್ರಜ್ವಲ್ ರೇವಣ್ಣ ಸಾಯೋ ತನಕ ಜೈಲಿನಲ್ಲೇ ಕೊಳೆಯಬೇಕಾದ ಸ್ಥಿತಿ ಬಂದಿದೆ. ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ 2024ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸರಣಿ ಅತ್ಯಾಚಾರ ಆರೋಪ ಕೇಳಿಬಂದಿತ್ತು. ಅವರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎನ್ನಲಾದ ಅಶ್ಲೀಲ ವಿಡಿಯೋಗಳು ವೈರಲ್ ಆಗಿದ್ವು. ಇದು ಗಲ್ಲಿಗಳಲ್ಲೂ ಕೂಡ ಹರಿದಾಡಿದ್ವು. ಇದರಲ್ಲಿ ಮೈಸೂರಿನ KR ನಗರದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ ಆರೋಪವೂ ಒಂದಾಗಿತ್ತು. ಅಂದರೆ ಕೆಲಸದಾಕೆಯ ಮೇಲೆ ಅತ್ಯಾಚಾರ ಪ್ರಕರಣ ಬೆಳಕಿಗೆ ಬರಬಾರದು ಎಂದು ಮಹಿಳೆಯನ್ನ ಅಪಹರಿಸಿ ಹುಣಸೂರು ಬಳಿಯ ತೋಟದ ಮನೆಯಲ್ಲಿ ಕೂಡಿ ಹಾಕಲಾಗಿತ್ತು ಎಂದು ಆರೋಪ ಅಂದರೆ ಕೇಸ್ ದಾಖಲಾಗಿತ್ತು. ಈ ಕೇಸ್ನಲ್ಲಿ ಪ್ರಜ್ವಲ್ ದೋಷಿ ಎಂದು ಸಾಬೀತಾಗಿದ್ದು ಶಿಕ್ಷೆಯಾಗಿದೆ. ಮನೆ ಕೆಲಸದಾಕೆ ನೀಡಿದ ದೂರಿನ ಅನ್ವಯ ಪ್ರಜ್ವಲ್ ರೇವಣ್ಣ ಅಪರಾಧಿ ಎಂದು ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ತೀರ್ಪನ್ನು ನೀಡಿದ್ದಾರೆ. ಅಂದ್ರೆ ಎಂಥ ತೀರ್ಪನ್ನು ನೀಡಿದರೆ ಅಂದರೆ ಜನಸಾಮಾನ್ಯರು ಕೂಡ ಶಾಕ್ ಆಗಬೇಕು. ಇಂಥ ದೊಡ್ಡ ವ್ಯಕ್ತಿಗಳಿಗೆ ಇಂಥ ಶಿಕ್ಷೆ ಆಗುತ್ತೆ, ನಮಗಾಗಲ್ವಾ, ನಾವು ಇನ್ನು ಈ ರೀತಿ ತಪ್ಪುಗಳನ್ನು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಈ ಒಂದು ಶಿಕ್ಷೆ ಪ್ರಕಟವಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಭಟ್ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಇಂಥ ಒಂದು ತೀರ್ಪನ್ನು ಕೊಟ್ಟಿರುವುದು ಜನಸಾಮಾನ್ಯರು ಕೂಡ ಈ ತೀರ್ಪಿಗೆ ಸಲಾಂ ಹೊಡೆದಿದ್ದಾರೆ. ಸರ್ಕಾರದ ಪರ ವಾದವನ್ನು ಮಂಡಿಸಿದ BN ಜಗದೀಶ್ ಅವರು ಪ್ರಜ್ವಲ್ ಕೃತ್ಯವು ಅತ್ಯಂತ ಹೀನ, ಜೀವನಕ್ಕಾಗಿ ಕೆಲಸಕ್ಕೆ ಸೇರಿದ ಅನಕ್ಷರಸ್ಥ ಮಹಿಳೆ ಮೇಲೆ ಇಂಥ ಘೋರ ಕೃತ್ಯವನ್ನ ಪ್ರಜ್ವಲ್ ರೇವಣ್ಣ ಎಸಗಿದ್ದಾನೆ. ವಿಡಿಯೋಗಳು ಎಲ್ಲೆಡೆ ಹರಿದಾಡಿದ್ರಿಂದ ಸಂತ್ರಸ್ತ ಮಹಿಳೆಯ ಮಾನಸಿಕ ಹಿಂಸೆ ಅನುಭವಿಸಿದಲ್ಲದೆ ಆತ್ಮಹತ್ಯೆಗೂ ಯತ್ನಿಸಿದ್ರು ಎಂದು ವಾದ ಮಾಡಿದ್ರು. ಪ್ರಜ್ವಲ್ ಒಬ್ಬ ಚಟಗಾರ, ಅವರ ವಿರುದ್ಧ ಇನ್ನೂ 3 ಅತ್ಯಾಚಾರ ಕೇಸ್ಗಳು ಬಾಕಿ ಇವೆ ಎಂದು ಉಲ್ಲೇಖಿಸಿದರು. ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರುವ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ ಎಂದು ತೀರ್ಪು ನೀಡಿರುವ ಜನಪ್ರತಿನಿಧಿಗಳ ನ್ಯಾಯಾಲಯವು ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಇದರ ಜೊತೆ 11 ಲಕ್ಷ ದಂಡ ಕೂಡ ವಿಧಿಸಲಾಗಿದೆ. ಈ ಮೂಲಕ ಪ್ರಜ್ವಲ್ ರೇವಣ್ಣನ ಕೇಸ್ ಜನರಿಗೆ ಒಂದು ಮಾದರಿ ಆಗಿದೆ ಅಂತಾನೆ ಹೇಳ್ಬಹುದು. ಇಷ್ಟು ದಿನ ಕೇವಲ ರಾಜಕೀಯ ಜೀವನ ಮಾತ್ರ ಅಂತ್ಯ ಆಗುತ್ತೆ ಅಂತ ಹೇಳಿದ್ರು. ಬಟ್ ಜೀವನ ಹೊರಗಡೆ ಬರೋಕೆ ಆಗಲ್ಲ, ಜೈಲಿನಲ್ಲೇ ಕೊಳಿಬೇಕು ಅಂತ ಒಂದು ತೀರ್ಪನ್ನ ಇಲ್ಲಿ ನೀಡಿದೆ ಕೋರ್ಟ್. ಪ್ರಜ್ವಲ್ ರೇವಣ್ಣ ಜೀವನ ಪರ್ಯಂತ ಜೈಲಿನಲ್ಲಿ ಕೊಳೆಯೋಕ್ಕೆ ಕಾರಣವಾಗಿದ್ದು ಪೊಲೀಸರು ಹಾಕಿದ್ದ 376(2) ಸೆಕ್ಷನ್. ಈ ಸೆಕ್ಷನ್ ಏನು ಹೇಳುತ್ತೆ ಅಂದರೆ ಇದು ಅತ್ಯಾಚಾರಕ್ಕೆ ಸಂಬಂಧಿಸಿದ ಸೆಕ್ಷನ್ ಆಗಿದೆ. ಈ ಸೆಕ್ಷನ್ ಪ್ರಕಾರ ಯಾರಾದರೂ ಅದೇ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿದರೆ ಅವರಿಗೆ ಕಠಿಣ ಕಾರಾವಾಸ ಶಿಕ್ಷೆ ವಿಧಿಸಲಾಗುತ್ತೆ, ಅಂದರೆ ಕಾರಾಗೃಹದ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಈ ಶಿಕ್ಷೆಯು ಕನಿಷ್ಠ 10 ವರ್ಷಗಳಿಂದ ಜೀವಾವಧಿ ಶಿಕ್ಷೆವರೆಗೂ ಇರಬಹುದು ಮತ್ತು ಈ ದಂಡವನ್ನು ಕೂಡ ಈ ಸೆಕ್ಷನಲ್ಲಿ ಹಾಕಬಹುದು ಅಂತ ಹೇಳುತ್ತೆ. ಅಂದರೆ ಕೇವಲ 14 ವರ್ಷ ಮಾತ್ರ ಅಲ್ಲ, ಈ ಸೆಕ್ಷನಲ್ಲಿ ತಪ್ಪು ಮಾಡಿದರೆ ಆ ಒಂದು ಕೈದಿಗೆ ಸಾಯೋ ತನಕ ಕೂಡ ಶಿಕ್ಷೆಯನ್ನು ನೀಡಬಹುದು ಅಂತ ಈ ಸೆಕ್ಷನ್ ಹೇಳುತ್ತೆ. ಪೊಲೀಸರು ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಸ್ ಹಾಕುವಾಗ ಈ ಸೆಕ್ಷನ್ ಕೂಡ ಹಾಕಿದ್ರು. ಇದರ ಜೊತೆ ಯಾವೆಲ್ಲ ಸೆಕ್ಷನ್ ಪ್ರಜ್ವಲ್ ರೇವಣ್ಣ ಮೇಲೆ ಇತ್ತು ಅನ್ನೋದನ್ನ ನೋಡೋಣ ಬನ್ನಿ. 376(2) ಅಡಿ ಪದೇ ಪದೇ ಅತ್ಯಾಚಾರ, ಇದಕ್ಕೆ ಜೀವನ ಪರ್ಯಂತ ಜೈಲು, 5 ಲಕ್ಷ ರೂಪಾಯಿ ದಂಡವನ್ನು ಈ ಸೆಕ್ಷನ್ ಅಡಿ ಪ್ರಜ್ವಲ್ ರೇವಣ್ಣ ಮೇಲೆ ವಿಧಿಸಲಾಗಿದೆ. ಇನ್ನು IPC ಸೆಕ್ಷನ್ 354(a) ಅಡಿ 3 ವರ್ಷ ಸೆರೆವಾಸ, 25,000 ರೂಪಾಯಿ ದಂಡ. ಇನ್ನು IPC ಸೆಕ್ಷನ್ 354(b) ಇದರ ಅಡಿ 7 ವರ್ಷ ಸೆರೆವಾಸ, 50,000 ರೂಪಾಯಿ ದಂಡ. IPC ಸೆಕ್ಷನ್ 354(c) ಇದರ ಅಡಿ 3 ವರ್ಷ ಸೆರೆವಾಸ, 25,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಇನ್ನು ಸೆಕ್ಷನ್ 506 ಅಡಿ 2 ವರ್ಷ ಸೆರೆವಾಸ, 10,000 ರೂಪಾಯಿ ದಂಡ. ಇನ್ನು ಸೆಕ್ಷನ್ 201 ಅಡಿ 3 ವರ್ಷ ಸೆರೆವಾಸ, 25,000 ರೂಪಾಯಿ ದಂಡ. ಇನ್ನು IT ಕಾಯ್ದೆ ಸೆಕ್ಷನ್ 66(e) ಇದರ ಅಡಿ 3 ವರ್ಷ ಜೈಲು, 25,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ.
ಇನ್ನು ಪ್ರಜ್ವಲ್ ರೇವಣ್ಣನಿಗೆ ಇಂದಿನಿಂದಲೇ ಶಿಕ್ಷೆ ಆರಂಭ ಆಗಲಿದೆ. ಇಲ್ಲಿವರೆಗೆ ಜೈಲುವಾಸ ಮೈನಸ್ ಆಗೋದಿಲ್ಲ. ಯಾಕಂದ್ರೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನವಾಗಿರಲಿಲ್ಲ. ಕೇವಲ ಬಾಡಿ ವಾರೆಂಟ್ ಮೇಲೆ ಪ್ರಜ್ವಲ್ನನ್ನ ವಶಕ್ಕೆ ಪಡೆಯಲಾಗಿತ್ತು. ಹೀಗಾಗಿ ಇನ್ನು ಮುಂದೆ ಅಂದ್ರೆ ಇದರಲ್ಲಿ ಮೈನಸ್ ಆಗೋ ಇದೇ ಇಲ್ಲ ಬಿಡಿ. ಯಾಕಂದ್ರೆ ಜೀವನ ಪರ್ಯಂತ ಶಿಕ್ಷೆ ಕೊಟ್ಟಿದ್ರಿಂದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಜೀವನ ಪರ್ಯಂತ ಇರಬೇಕಾಗುತ್ತೆ. ಹೀಗಾಗಿ ಮೈನಸ್ ಆಗೋ ಒಂದು ಪ್ರಮೇಯವೇ ಬರೋದಿಲ್ಲ. ಹೀಗಾಗಿ ಪ್ರಜ್ವಲ್ ರೇವಣ್ಣಿಗೆ ಒಂದು ಒಳ್ಳೆ ರೀತಿಯ ಶಿಕ್ಷೆಯನ್ನು ನೀಡಿದ್ದಾರೆ. ಯಾರು ಕೂಡ ಇಂಥ ಒಂದು ಅತ್ಯಾಚಾರ ಮಾಡಿ ಇಂಥ ವಿಡಿಯೋಗಳನ್ನು ಮಾಡಿಟ್ಕೊಂಡ್ರೆ ಹೇಗೆಲ್ಲ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಪ್ರಕರಣವೇ ಸಾಕ್ಷಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.